ಒಬ್ಬ ಮಗಳ ಜೀವನ ತಾಯಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ತಂದೆಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ತಂದೆ ಏನು ಹೇಳ್ತಾರೆ? ನಮ್ಮ ತಂದೆನೇ ಪಾಪ ತುಂಬ ವೀಕ್ ಆಗಿದ್ದಾರೆ ಅವರು. ಇದಕ್ಕೆ ಎಷ್ಟೊಂದು ಸಲ ಯೋಚನೆ ಮಾಡಿ ಸಫರ್ ಕೂಡ ಆಗಿದ್ದಾರೆ ಅವರು. ಇವಾಗ ಕೂಡ ಸಫರ್ ಆಗ್ತಾ ಇದ್ದಾರೆ. ಸಾರಿ, ಅವ್ರಿಗೆ ಒಂದ್ಸರಿ ಹುಷಾರಿರಲಿಲ್ಲ. ನಾನು ಹೇಳಿದೆ ಇವ್ರಿಗೆ, ಶ್ರೀಕಾಂತ್ಗೆ ಬೇಡ ನೀವು ಬರೋದಂತ. ನಂಗೆ ಗೊತ್ತು ಅಲ್ಲಿ ಏನು ಡ್ರಾಮಾ ಕ್ರಿಯೇಟ್ ಮಾಡ್ತಾರಂತ. ಬಂದಿದ್ದಾರೆ ಹಾಸ್ಪಿಟ್ಲಿಗೆ, ಹೆಂಗೆ ರಿಯಾಕ್ಟ್ ಮಾಡಬೇಕು. ಇವ್ರು 3 ಜನ ಸೇರಿಕೊಂಡು ನಿಮ್ಮ ತಂದೆಗೆ ಏನೂ ಆಗಿಲ್ಲ ಅಂತ ಬಾಕ್ಲು ಹಾಕ್ಬಿಟ್ಟು ಏನೇನೋ ತುಂಬಿಸಿಕ್ಕಿ ನಮ್ಮ ಅಪ್ಪಗೆ ಆವಾಜ್ ಹಾಕೋಗಿದ್ದಾರಂತೆ. ನನ್ನ ಮಗನಿಗೆ ಏನಾರು ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮಗಳನ್ನ ನಾನು ಬಿಡಲ್ಲ. ಯಾರು ಇಲ್ಲಿ ಸಫರ್ ಆಗ್ತಾ ಇರೋದು? ಹೆಣ್ಮಕ್ಳಂದ್ರೆ ನಾವೇನು ಅಷ್ಟೊಂದು ಕೀಳಾಗಿರ್ತೀವ? ಹಂಗೆ ಮಾಡಿ ನಮ್ಮ ತಂದೆ ಬೇಜಾರು ಮಾಡಿಕೊಂಡು ಅವ್ರ ಹೆಲ್ತಲ್ಲಿ ಇಶ್ಯೂಸ್ ಆಗಿ ತಂದೆ ಆರೋಗ್ಯ ಸರಿ ಇಲ್ಲ. ಏನು ಪೇಷಂಟ್ ನೋಡೋಕೆ ಹೋಗಿದ್ದೀರಾ ಮ್ಯಾಮ್? 3 years ಯಾರು ಮಾತಾಡ್ತಾರಾ ಈ ಟಾಪಿಕ್ ಇಟ್ಕೊಂಡು? ಸೆನ್ಸ್ ಬೇಡವಾ ಅವ್ರಿಗೆ? ಏನು ಮಾತಾಡ್ಬೇಕು ಏನು ಮಾತಾಡಬಾರ್ದು ಅಂತ? ಇವಾಗಲೂ ಅದೇ ಸಫರ್ ಆದ್ರಂತೆ. ಹೇಳೋಕ್ಕೋದ್ರೆ ತುಂಬ ಇರುತ್ತೆ ಮ್ಯಾಮ್. ಡೇ ಮತ್ತಿಂದ ಇಲ್ಲಿ ತನಕ ಅನ್ಭವಿಸ್ಕೊಂಡು ಬಂದಿರ್ತೀವಿ. ನೋಡೋಕೆ ಹೋದರೆ ನಾವು ಕೊಡಬೇಕು, ಯಾವುದಕ್ಕೂ ಎವಿಡೆನ್ಸ್ ಇಲ್ಲ ಏನಿಲ್ಲ. ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡಿಬಿಟ್ಟು ತಾನು ಬಂದು ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಹೆಂಗೆ? ಸೆನ್ಸ್ ಬೇಕಲ್ವಾ? ಮೀಡಿಯಾಗೆ ಹೋಗ್ತಾ ಇದ್ದೀವಿ, ಒಂದು ಎವಿಡೆನ್ಸ್ ಪ್ರಾಪರ್ ಆಗಿರಬೇಕು. ಯಾವ ಎವಿಡೆನ್ಸ್ ಇದೆ ಇಲ್ಲಿ? ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಅದು ನೋಡಿದ್ರೆ ಗೊತ್ತಾಗ್ತಿದೆ. ಎಲ್ಲ ಹೇಳ್ತಿದ್ದಾರೆ ಏನು ಬಂದಿದ್ದಾಳೆ ಕಾಮಿಡಿ ಮಾಡ್ಕೊಂಡು ಹೋಗಿದ್ದಾಳೆ ಅಂತ. ಯಾವುದಕ್ಕೆ ಎವಿಡೆನ್ಸ್ ಇದೆ ಅವ್ರ ಹತ್ರ ಪ್ರಾಪರಾಗಿ? ನಾವು ಎಲ್ಲ ಆಫೀಸಲ್ಲಿ ಇರ್ತೀವಿ, ಎಲ್ಲ ಇರ್ತೀವಿ. ಹಿಂಗೆ ಮಾಡಿದಾಗ ಒಂದು ಹೆಣ್ಮಕ್ಳು ಅನ್ನೋದು ಗೊತ್ತಾಗಬೇಡ. ಅವ್ರ ತಾಯಿ ಏನದು ಹೆಂಗೆ ಬಿಹೇವ್ ಮಾಡ್ತಾರಂದರೆ ಅಳಿಯನಿಂದ ಬರಬೇಕು, ಸೊಸೆಯಿಂದ ಬರಬೇಕು, ನಮ್ಮ ಕಡೆಯಿಂದ ಏನು ಹೋಗಬಾರ್ದು. ಯಾವುದೋ ಒಂದು ಮೂವಿ ಇದೆ ಅಲ್ವಾ, ಆ ಥರ ಟ್ರೀಟ್ ಮಾಡ್ತಾರೆ ಅವರು. ನಾವು ಅವ್ರ ಹೆಣ್ಮಕ್ಳ ಥರ ನಾವು ಇರ್ತೀವಲ್ವಾ, ಅರ್ಥ ಮಾಡ್ಕೊಳ್ಳೋರು ಎಲ್ಲ ಅರ್ಥ ಮಾಡ್ಕೊತಾರೆ. ಅಂದರೆ ಮನೆ ಮಗಳನ್ನ ಮದುವೆ ಮಾಡಿ ಕೊಟ್ಟಂತಹ ಸಂದರ್ಭದಲ್ಲಿ ಅಳಿಯನೇ ಮಗಳ ಮನೆಗೆ ಕೊಡಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್. ಅಳಿಯನೇ ಮದುವೆ ಮಾಡ್ಕೊಂಡಿದ್ದು. ಮದುವೆ ಮಾಡಿಕೊಂಡ್ರು ಇವರು ಹಳ್ಳಿಯಿಂದ ಹೋಗಿಲ್ಲ. ಹಳ್ಳಿಲೇ ಬೆಳೆದಿದ್ದು. ಅಲ್ಲಿ ಹೋದರೆ ಅದು ಸ್ಕಿನ್ ಅಲರ್ಜಿ ಬರುತ್ತೆ ಅಂತ ಹೋಗಿಲ್ಲ ಅವರಲ್ಲಿಗೆ. ಸರಿ ಅಂತ ಅಂದ್ಬಿಟ್ಟು ಅವರೇ ಬಂದು ಮನೆ ಮಾಡ್ಕೊಂಡಿದ್ದಾರೆ, ಹುಡುಗಿ ಇಷ್ಟ ಅಂತ. ಇವ್ರು ಹೋಗಿಲ್ಲ. ಈಗ ತಂದೆಗೆಲ್ಲ ವಿಚಾರ ಗೊತ್ತಾಗಿದೆ. ಅದು ಫಸ್ಟು ಗೊತ್ತಾಗಿರ್ಲಿಲ್ಲ. ನಂಗೆ ಹೊಡೆದಿರೋದು ಮಾಡಿದ ಮನೇಲಿ ಏನೂ ಗೊತ್ತಿರಲಿಲ್ಲ. ನಮ್ಮ ಮಾವಂಗೆ ಫೋನ್ ಮಾಡಿ ಹೇಳಿದ್ರು, ನಿಮ್ಮ ಹುಡುಗಿ ಅಡ್ಜಸ್ಟ್ ಆಗ್ತಾ ಇಲ್ಲ ಬನ್ನಿ ಅಂತ ಹೇಳಿ. ಅವಾಗ ನಮ್ಮ ಮಾವಂಗೆ ಗೊತ್ತಾಯ್ತು ಕೇಳಿದಾಗ ಹೊಡೆದಿರೋದು ಎಲ್ಲ. ಅವಾಗ ಅವರು ಬಂದರು, ಏನು ಉತ್ತರ ಬೇಡ, ಹೆಂಗೆ ನಮ್ಮ ಹುಡುಗಿ ಹೊಡೆದ್ರಿ, ಏನು ತಪ್ಪು ಮಾಡಿದಾಳೆ ತೋರಿಸಿ. ನಾವೇ ನಮ್ಮ ಮನೆಗೆ ಹೇಳ್ಕೊಂಡಿಲ್ಲ ಮ್ಯಾಮ್. ಇವ್ರು ತಪ್ಪು ಮಾಡಿಬಿಟ್ಟು ಇವರೇ ಎಲ್ಲ ಕಡೆ ಹೋಗ್ಬಿಟ್ಟು ಪ್ರಚಾರ ಮಾಡ್ಕೊಂಡು ಬಂದರೆ ಈಗಲೂ ನನ್ನ ತಪ್ಪಿಲ್ಲ, ಸಫರ್ ಆಗ್ತಿರೋದು ನಾನೇ. ನಾವು ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡ್ರು ಅವಾಗ ನೀವು ಕೇಳಿದ್ರಿ, ಹೆಣ್ಮಕ್ಳದೇ ತಪ್ಪು, ಅದೇ ಬರ್ತಾರದು ಇವಾಗ. ಓಕೆ, ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಸ್ಟೇಷನ್ನಿಗೆ ಹೋಗಿದ್ರಾ? ಅವ್ರು ಕರೆಸಿದ್ರ ಅವ್ರ ಕಡೆಯಿಂದ? ಪೊಲೀಸ್ನವ್ರು ಏನು ಹೇಳಿದ್ರು ಫೈನಲ್ ಆಗಿ? ನಿಮ್ಮ ವರ್ಷನ್ ಕೇಳಿಸ್ಕೊಳ್ಳುವಂತಹ ಕೆಲಸ ಮಾಡಿದ್ರ ಪೊಲೀಸ್ ಅಧಿಕಾರಿಗಳು? ಏನು ಹೇಳಿದ್ರು? ಇಬ್ಬರನ್ನು ಕೂರಿಸ್ಕೊಂಡು ಏನಾದರೂ ರಾಜಿ ಸಂಧಾನ? ರಾಜಿನೇ ಮಾಡಿದ್ರು. ಲೈಫ್ ತುಂಬ ಇನ್ನೂ ನೋಡಬೇಕಾಗಿದೆ ನೀವಿಬ್ರು, ಬೇಡ ಸರಿ ಮಾಡ್ಕೊಳ್ಳಿ ಅಂತಲೇ ಹೇಳಿದ್ರು ಅವರು. ಅದು ಹಿಂಗೆ ಬರ್ತಾಯಿತ್ತು. ನಾನು ಆಯಿತು ಅಂತಲೇ ಹೋಗ್ತಾಯಿದ್ದೆ. ಬಟ್ ಡೇ ಬೈ ಡೇ ಇವ್ರ ಹರಾಸ್ಮೆಂಟ್ ಜಾಸ್ತಿ ಆಗಿ ಮನೆಯಿಂದ ಹೊರಗಡೆ ಆಗಿಬಿಟ್ರು. ಅಮ್ಮನ ಮನೆ ಹತ್ರ ಗಲಾಟೆ ಮಾಡಿದಾಗ ನಾನು ಇವ್ರ ಮನೆ ಹತ್ರನೂ ಹೋಗಿದ್ದೆ. ಬಟ್ ಅಲ್ಲಿ ಯಾರೂ ಇರಲಿಲ್ಲ. ನಾನು ಕೇಳೋದು, ಹೆಣ್ಮಕ್ಳು ಮನೆ ಹತ್ರ ಬಂದು ಗಲಾಟೆ ಮಾಡೋಕ್ಕಾಗುತ್ತೆ? ನಿಮ್ಗೆ ಬಾಯ್ ಆಗಿ ಒಂದು ಕುತ್ಕೊಂಡು ಹ್ಯಾಂಡಲ್ ಮಾಡೋಕ್ಕೆ ಬರಲ್ವಾ ನಿಮಗೆ? ಮದುವೆ ಮಾಡ್ಕೊಳ್ಳೋದಂತೆ ತವ್ರ ಮನೆ ಕಟ್ಸಂತೆ, ಎಲ್ಲ ತವ್ರ ಮನೆ ಕಳಿಸ್ಬಿಡೋದಂತೆ. ಇಂಥ ಪರಿಸ್ಥಿತಿ ಇರೋರು ದಿನಕ್ಕೆ 5,000 ಕೊಡ್ತಾರ ಮ್ಯಾಮ್. ವಯಾಲಿ ಕಾವಲಲ್ಲಿ ಇನ್ನೂ ಮನೆ ಇದೆ, ಇಲ್ಲ ವೀಡಿಯೋ ಕೊಡ್ತೀನಿ. ಅಲ್ಲಿ ಏನು ರೇಷನ್ ಇದೆ ನೋಡಿ, ರೇಷನ್ ಕೊಡಲ್ಲ. ಒಂದು ವೀಡಿಯೋ ತೊಗೊಳ್ತಾರೆ, ಎಲ್ಲ ತರಕಾರಿ ತೊಗೊಂಬಂದು ನೀನು ಮನೆಗೂ ಸೇರಿಸಿ ತೊಗೊಂಡ್ಬರ್ತಾರೆ. ಇಷ್ಟು ತರಕಾರಿಯಿಂದ ತಂದುಬಿಟ್ಟು ವೀಡಿಯೋ ಮಾಡ್ಕೊತಾರೆ. ವೀಡಿಯೋ ಮಾಡಿಕೊಂಡು ನಮ್ಮನೆಗೆ ಸ್ವಲ್ಪ ಕೊಡು ಅಂತ ಹೇಳ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.